ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿಯು ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಇವತ್ತು ನಾನು ಒರೆದಕ್ಕೆ ಅನ್ನ ಮಾಡಬೇಕಂತ ಮಾಡೀನಿ. ಇದು ಒರೆದಕ್ಕೆ ಅಂತ ನಮ್ಮ ಕಡೆ ಅಂತಾರೆ, ಕೆಲವು ಬಗಾರಕ್ಕಿ ಅಂತಾರೆ. ನೋಡಿರಿ, ಇವು ಈ ಥರ ಇರ್ತಾವ್ರಿ. ಇದ್ರದ್ದು ಅನ್ನ ಮಾಡ್ತೀನಿ ಅಂದ್ರೆ ಉಪವಾಸ ಇದ್ದಕ್ರೆ ಈ ಥರ ಒರೆದಕ್ಕೆ ಅನ್ನ, ಇದ್ರ ಜೊತೆಗೆ ಶೇಂಗದ ಸಾರು ಮಾಡ್ತೀನಿ ರೀ. ಉಪವಾಸಿನ ಸಾರು ರೀ. ಅದನ್ನು ಬರೀ ಅದಕ್ಕೆ ಟಮಾಟಿ, ಹಸಿಮೆಣ್ಸಿಕಾಯಿ ಹಾಕಿ ಮಾಡೋದ್ರಿ. ಶೇಂಗದ ಪುಡಿ ಹಾಕಿರಿ, ಮಸ್ತ್ ಆಗ್ತದ್ರಿ. ಈಗ ಅದನ್ನು ಮಾಡೋದನ್ನು ತೋರಿಸ್ತೀನಿ ನೋಡಿರಿ ನಿಮಗೆ. ಈಗ ಇದು ಒಂದು ಬಟ್ಲಿಗೆ ಒಂದು ಸ್ವಲ್ಪ ಕಮ್ಮಿ ಅದ ರೀ. ಇದನ್ನು ಅಕ್ಕಿ ಹಾಕ್ಕೊಂಡು ಇದನ್ನು ತೊಳ್ಕೊಂಬಂದು ಅನ್ನಕ್ಕೆ ಇಡ್ತೀನಿ ನೋಡಿರಿ ಕುಕ್ಕರ್ನಾಗ. ಈಗ ಇದನ್ನು ತೊಳ್ಕೊಂಬಂದು ನೋಡಿರಿ, ನೀರನ್ನ ಹಾಕಿನಿ ರೀ. ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನೋಡಿರಿ. ಇಷ್ಟು ನೀರಾಗ ಇದಕ್ಕೊಂದು ಸ್ವಲ್ಪ ಸೈದ್ರಾಣಿ ಉಪ್ಪು ಹಾಕ್ತಾರೆ. ಈಗ ನೋಡ್ರಿ, ಇದು ಉಪವಾಸದಿಂದ ಉಪ್ಪು ರೀ. ಇದನ್ನು ಹಾಕ್ತಾಯಿದ್ದೀನಿ ನೋಡ್ರಿ. ಇದನ್ನು ಕುಕ್ಕರ್ ಮುಚ್ಚಿ ಕುದಿಯಕ್ಕೆ ಇಡ್ತೀನಿ ನೋಡ್ರಿ. ಈಗ ನೋಡ್ರಿ, ಕುದಿಯಕ್ಕೆ ಇಟ್ಟೇನಿ ರೀ. ಇದು ಕುದಿತಾನ ಶೇಂಗದ ಸಾರು ಮಾಡ್ತೀನಿ ನೋಡ್ರಿ. ನೋಡ್ರಿ, ನಾವು ಹುರಿದಿದ್ದು ಶೇಂಗಾ ತೊಗೊಂಡಿನಿ ರೀ. ಹುರಿದು ಸೊಪ್ಪಿ ತೆಗೆದು ತೊಗೊಂಬಂದಿನಿ ರೀ. ಈಗ ಇದನ್ನು ಮಿಕ್ಸಿಗೆ ಇಡ್ಕೊತೀನಿ ನೋಡ್ರಿ. ಇದನ್ನು ಸಣ್ಣ ಮಾಡ್ಕೊಂಬರ್ತೀನಿ ರೀ. ಇದು ಸ್ವಲ್ಪ ಸಣ್ಣ ಮಾಡ್ಕೊಂಬಂದಿನಿ ರೀ. ಈಗ ನೀರು ಹಾಕಿ ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ತೀನಿ ನೋಡ್ರಿ. ನೀರು ಹಾಕಿ ಮಿಕ್ಸರ್ಗೆ ಹಾಕಿದ್ರೆ ಶೇಂಗಾದ ಪುಡಿದು ಕೊಟ್ಟ ಗಟ್ಟಿ ಚಂದ ಆಗ್ತದೆ ರೀ. ಅದಕ್ಕೆ ನೀರು ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ, ಸ್ವಲ್ಪ ನೀರು ಹಾಕ್ತಾರೆ. ಇದನ್ನು ಸಣ್ಣ ಮಾಡ್ಕೊಂಬರ್ತೀನಿ ನೋಡ್ರಿ. ಈಗ ನೋಡ್ರಿ, ಇದನ್ನು ಸಣ್ಣ ಮಾಡ್ಕೊಂಬಂದೀನಿ ರೀ. ನೋಡ್ರಿ, ಪೇಸ್ಟ್ ಎಷ್ಟು ಚಂದ ಆಗ್ಯದ್ರಿ. ಈ ಥರ ಆದ್ರೆ ಸಾರು ಮಸ್ತ್ ಆಗ್ತದೆ. ಇದಕ್ಕೆ ನಾನು 2 ಟಮಾಟಿ ತೊಗೊಂಡೇನಿ ರೀ. ಒಂದು 4-5 ಹಸಿಮೆಣ್ಸಿಕಾಯಿ ತೊಗೊಂಡು ನೋಡ್ರಿ. ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀವಿ ರೀ. ಇವು ಹೊಳ್ಕೊಂಬರ್ತೀನಿ ನೋಡ್ರಿ. ಈಗ ನೋಡ್ರಿ, ಇದನ್ನು ಹೊಳ್ಕೊಂಬಂದೀನಿ ರೀ. ಟಮಾಟಿ ಸ್ವಲ್ಪ ಕರಿಬೇವು ತೊಗೊಂಡೇನಿ ರೀ. ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡ್ಕೊಂಡೀನಿ ರೀ. ಇದು ಒಂದು ಆಲೂಗಡ್ಡೆ ತೊಗೊಂಡು ನೋಡ್ರಿ. ಇದು ಒಂದು ಅರ್ಧನ ಹೋಳಿ ಹಾಕ್ತೀನಿ ನೋಡ್ರಿ. ಸಾರಿಗೆ ಮಸ್ತ್ ಆಗ್ತದೆ. ಅದು ಹೊಳ್ಕೊಂಬರ್ತಾರೆ ನೋಡ್ರಿ. ಬಟಾಟಿನ ಹೊಳ್ಕೊಂಬಂದೀನಿ ರೀ. ಈಗ ಪಾಣಿ ಹೊಡಿತೀನಿ ನೋಡ್ರಿ. ಸಾಬುದಾನಿ ತಿಂದು ಬೇಸರ ಆಯ್ತಂದ್ರೆ ಈ ಥರ ಒರೆದಕ್ಕೆ ಅನ್ನ ಸಾರು ಮಸ್ತ್ ಹತ್ತದ ನೋಡ್ರಿ. ಆಯಿತು, ಸಾಬುದಾನಿ ಜಾಸ್ತಿ ಹೋಗೋರು ಯಾಕೆ ಬರಲ್ಲ ರೀ, ಪಿತ್ತ ಆಗ್ತಿರ್ತದೆ. ಇದು ಆರೋಗ್ಯಕ್ಕೂ ಚಲೋ ರೀ ಒರೆದಕ್ಕೆ ಅನ್ನ. ಈಗ ಇದನ್ನು ಪಾಣಿ ಹೊಡಿತೀನಿ ನೋಡ್ರಿ. ಈಗ ಇದು ಅನ್ನ ರೆಡಿ ಆಗ್ಯದ್ರಿ. ಇದು ಅನ್ಕ ಇನ್ನೂ ಕುಕ್ಕರ್ ತಣ್ಣಗಲ್ರಿ, ತಳಗೆ ಇಳಿಸಿಡ್ತಾರೆ. ಈಗ ಸಾರು ಪಾಣಿ ಹೊಡಿತೀನಿ ನೋಡ್ರಿ. ಈಗ ಬೊಗಣೆ ಇಟ್ಕೊಂಡಿ ನೋಡ್ರಿ. ಇದಕ್ಕೆ ಎಣ್ಣೆ ಹಾಕ್ತಾರೆ ನೋಡ್ರಿ. ಈಗ ಇದಕ್ಕೆ ಏನದ ಜೀರಿಗೆ ಸಾಸಿವೆ ಏನೂ ಹಾಕಲ್ರಿ. ಉಪವಾಸಿನ ಶೇಂಗದ ಸಾರು ಇದು. ಇದಕ್ಕೆ ಡೈರೆಕ್ಟಾಗಿ ಒಮ್ಮೆ ಕರಿಬೇವು, ಹಸಿಮೆಣ್ಸಿಕಾಯಿ ಹಾಕಿಬಿಡ್ತೀನಿ ನೋಡ್ರಿ. ಈಗ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ತಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ಸ್ವಲ್ಪ ತಿರುಗಾಡ್ಕೊತೀನಿ. ಈಗ ಇದಕ್ಕೆ ಟೊಮೆಟೊ ಹಾಕ್ತೀನಿ ನೋಡಿ. ಟೊಮೆಟೊ ಹಾಕ್ತೀನಿ ನೋಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ನಿಮಗೆ ಟಮಾಟಿ ಮೆತ್ತ ಹೋಗಿದ್ರಿ. ಈಗ ಇದಕ್ಕೆ ಬಟಾಟೆ ಹಾಕ್ತೀನಿ ನೋಡಿ. ಈಗ ಬಟಾಟೆ ಹಾಕ್ತಾರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಚೆಂದ ಮಿಕ್ಸ್ ಆಗಿದ್ರೆ ಈಗ ಇದಕ್ಕೆ ಅದು ಶೇಂಗಾ ಮಿಕ್ಸರ್ ಹಾಕೊಂಡ್ಬಂದಿನಿ ಅಂದ್ರೆ ಅದನ್ನು ಹಾಕ್ತೀನಿ ನೋಡಿ. ಇದು ಸ್ವಲ್ಪ ಚೆನ್ನಾಗಿ ಒಮ್ಮಗೈತೆ ರೀ. ಹೀಗೆ ತೊಗೊಂಬೈತು ಅಂದ್ರೆ ಸಾರನೇ ಇಟ್ಟು ಕಲಿತಂದ್ರೆ ಬಟಾಟೆ ಮೆತ್ತಗಾಗ್ಬಿಡ್ತಾವೆ. ಸಾರನಾಗ ಕಲಿತಂದ್ರೆ ಈಗ ಅದು ಶೇಂಗಾ ಸೈಡು ಹಾಕ್ತೀನಿ ನೋಡಿ. ಈಗ ಇದೇನು ಮಿಕ್ಸಿಗೆ ಹಾಕಿನಿ ಅಲ್ರಿ, ಇದನ್ನು ಹಾಕ್ತೀನಿ ನೋಡಿರಿ. ಸ್ವಲ್ಪ ಇದಕ್ಕೆ ಮತ್ತು ಅರಿಶಿಣ ಪುಡಿ ಇದು ಏನೂ ಹಾಕಲ್ಲ ನೋಡಿರಿ. ಮಸ್ತ್ ಬರೀ ಹಸಿಮೆಣ್ಸಿಕಾಯಿ ಕೊಟ್ಟಾರೆ, ಟಮಾಟಿ, ಒಂದು ಬಟಾಟೆ ರೀ, ಇದಿಟ್ಟು ಶೇಂಗಾದ್ರಿ ರುಬ್ಕೊಂಬಂದಿದ್ದು. ಈಗ ಇನ್ನೂ ಸ್ವಲ್ಪ ನೀರು ಹಾಕೋತಾರೆ, ಗಟ್ಟಿ ಅದ್ರಿ.
ಈ ಮಿಕ್ಸಿ ಜಾರ್ ಎಡ್ಸಿನ ಸ್ವಲ್ಪ ಹಾಕ್ತೀನಿ ನೋಡ್ರಿ ನೀರು. ಇನ್ನೊಂದು ಸ್ವಲ್ಪ ಹಾಕ್ತಾರೆ, ಇನ್ನೂ ಗಟ್ಟಿನೇ ಆದ್ರಿ ನೋಡ್ರಿ. ಇದು ಬರೋಬ್ಬರಿ ಇದೆ. ಇದು ಕುದಿಲ್ರಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀವಿ ನೋಡ್ರಿ. ಈಗ ಸೈದ್ರಾಣಿ ಉಪ್ಪು ರೀ. ಈಗ ಹಾಕ್ತಾಯಿದೆ ನೋಡ್ರಿ. ಇದು ಸೈದ್ರಾಣಿ ಉಪ್ಪು. ಆಲ್ರೆಡಿ ಹಸಿಮೆಣ್ಸಿಕಾಯ್ದು ಸ್ವಲ್ಪ ಹಾಕಿದ್ದೆ ರೀ, ಅದಕ್ಕೆ ಈಗ ಸ್ವಲ್ಪ ಹಾಕಿ ನೋಡ್ರಿ. ಈಗ ಇದನ್ನು ಚೆಂದಾಗಿ ಕುದಿಯಲ್ರಿ. ಅನ್ಕತನ ಸ್ವಲ್ಪ ಮುಚ್ಚಿಡ್ತೀನಿ ನೋಡ್ರಿ, ಕುದಿಲ್ರಿ. ಅದು ಶೇಂಗಾ ಸಾರು ಕುದಿತಾನೆ. ಇದು ಕುಕ್ಕರ್ನ ನೋಡಂಬರಿ ಅನ್ನ ಹೆಂಗೆ ಇರುತ್ತೆ ನೋಡ್ರಿ. ಮಸ್ತಾಗಿದೆ ನೋಡ್ರಿ ಹೊರದಕ್ಕೆ ಅನ್ನ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ ನೋಡ್ರಿ. ಈಗ ಇದನ್ನು ಪ್ಲೇಟಿಗೆ ಹಾಕ್ತೀನಿ ನೋಡ್ರಿ. ಇದು ಮೆತ್ತಗೆ ಮಾಡ್ಕೋಬೇಕ್ರಿ, ಅಂದರೆ ಮಸ್ತ್ ಆಗ್ತದೆ ರೀ. ಉದುರಾದ ಚಲೋ ಹತ್ತಲ್ರಿ. ಎಲ್ಲ ಹಾಕೋತೀನಿ ನೋಡ್ರಿ. ಈಗ ಇದು ಅನ್ನ ಹಾಕಿದ್ದು ನೋಡ್ರಿ. ಈಗ ಇಲ್ಲಿ ಸಾರು ಹಾಕೋತೀನಿ ನೋಡ್ರಿ. ಇದು ಮಸ್ತ್ ಕುದಿಯಾಕತ್ತದ್ರಿ. ಇದು ಕುದೀತಂದ್ರೆ ಬಟಾಟೆ ಒಳಗಿನ ಚಂದ ಮೆತ್ತಗೆ ಇರ್ತಾವ್ರಿ, ಮಸ್ತ್ ಆಗ್ತದ್ರಿ. ಈಗ ನೋಡ್ರಿ ಇದು ಮಸ್ತ್ ಕುದ್ದದ್ರಿ. ಮಸ್ತ್ 5 ನಿಮಿಷ ಮ್ಯಾಗ ಕುದಿಸ್ಕೊಂಡೇನ್ರಿ ನಾನು. ಈಗ ಗ್ಯಾಸ್ ಆಫ್ ಮಾಡ್ತೀನಿ ನೋಡ್ರಿ. ಈಗ ಇದನ್ನು ತಳಗೆ ತಗೋತೀನಿ ನೋಡ್ರಿ. ಈಗ ನೋಡ್ರಿ ಇದನ್ನು ಬೇರೆ ಬೌಲಿಗೆ ಹಾಕೊಂಡೇನ್ರಿ. ನೋಡ್ರಿ ಎಷ್ಟು ಬರೀ ಐತ್ರಿ ಸಾರು. ಒಳಗೆ ಬಟಾಟಿನೂ ನೋಡ್ರಿ ಎಷ್ಟು ಚಂದ ಇದಾವ್ರಿ. ಮಸ್ತ್ ಇದೆ ನೋಡ್ರಿ ಸಾರು. ಈಗ ಈ ಸಾರನ್ನ ಅನ್ನಕ್ಕೆ ಹಾಕ್ತೀನಿ ನೋಡ್ರಿ. ಸೂಪರ್ ಆಗ್ಯದ್ರಿ ಸಾರು. ಈಗ ಅನ್ನಕ್ಕೆ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಈ ಅನ್ನಕ್ಕೆ ಸಾರು ಹಾಕ್ತೀನಿ ನೋಡ್ರಿ. ಮಸ್ತ್ ಆಗ್ತದೆ ನೋಡ್ರಿ. ಈ ಥರ ಶೇಂಗಾ ಸಾರು ಒರೆಯೋದಕ್ಕೆ ಅನ್ನ ರೀ. ಈ ಥರ ಒರೆಯೋದಕ್ಕೆ ಅನ್ನ ಶೇಂಗಾ ಸಾರು ಮಾಡ್ಕೊಂಡು ತಿಂದ್ರೆ ಉಪವಾಸಿನ ದಿನ ಶಾಂತ ಇರ್ತದೆ ನೋಡ್ರಿ. ಈ ಥರ ಕಲಸ್ಕೊಂಡ್ರೆ ಹೇಗೆ ತಿನ್ನೋದು ನೋಡ್ರಿ. ಈ ಥರ ತಿಂದ್ರೆ ಮಸ್ತ್ ಆಗ್ತದೆ ನೋಡ್ರಿ. ನೋಡಿರಿ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬ್ರು ನೋಡೋರು ಸಬ್ಸ್ಕ್ರೈಬ್ ಆಗಿರಿ. ಹಾಗೂ ಈ ಬರೆಯೋದಕ್ಕೆ ಅನ್ನ ಹಾಗೂ ಶೇಂಗಾ ಸಾರು ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ಎಲ್ಲರಿಗೂ.